ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪ್ರತಿಷ್ಠಿತ ಸಿದ್ದು ನ್ಯಾಮಗೌಡ ಸಹಕಾರ ಸಂಘ ಲಾಭದಲ್ಲಿದೆ ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಹೇಳಿದರು. ಜಮಖಂಡಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಸಿದ್ದು ನ್ಯಾಮಗೌಡ ಸಹಕಾರ ಸಂಘದ ಸಾಧನೆಗಳು ಹಾಗೂ ಕ್ರೀಡಾಪಟುಗಳ ಪ್ರೋತ್ಸಾಹದ ಕುರಿತು ಮಾಹಿತಿಯನ್ನು ನೀಡಿದರು. ದಿವಂಗತ ಶಾಸಕ ಮಾಜಿ ಕೇಂದ್ರ ಸಚಿವ ಬ್ಯಾರೇಜ್ ಸಿದ್ದು ಎಂದೇ ಖ್ಯಾತಿ ಪಡೆದಿದ್ದ ಸಿದ್ದು ನ್ಯಾಮಗೌಡ ಅವರ ಹೆಸರಿನಲ್ಲಿ ಸಹಕಾರ ಸಂಘವನ್ನ ಸ್ಥಾಪಿಸಲಾಗಿದ್ದು, ನಿರಂತರವಾಗಿ ಅದು ಲಾಭದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಅವರ ಸುಪುತ್ರರು ಆಗಿರುವ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ತಿಳಿಸಿದ್ದಾರೆ. ಜಮಖಂಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, 2024-25ನೇ ಸಾಲಿನಲ್ಲಿ ಸಂಘ 4,30,00,000 ರೂಪಾಯಿಗಳ ಲಾಭ ಗಳಿಸಿದ್ದು, ಎಲ್ಲಾ ಷೇರುದಾರರಿಗೆ 20% ಡಿವಿಡೆಂಡ್ ವಿತರಿಸಲಾಗಿದೆ ಎಂದು ತಿಳಿಸಿದರು. 2025-26ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ರೂಪಾಯಿ ಲಾಭದ ನಿರೀಕ್ಷೆಯನ್ನ ಹೊಂದಲಾಗಿದೆ ಎಂದು ತಿಳಿಸಿದರು. ಇನ್ನು ಅನೇಕ ಸಾಮಾಜಿಕ ಸೇವೆ ಮತ್ತು ಕ್ರೀಡೆಗಳಿಗೂ ಕೂಡ ಬ್ಯಾಂಕ್ ವತಿಯಿಂದ ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ನ್ಯಾಮಗೌಡ, ನೇಮಿನಾಥ್ ಜಕ್ನೂರ್, ಗುರಪ್ಪ ಗಲಗಲಿ, ಈಶ್ವರ್ ಚೌಧರಿ, ಭಾಸ್ಕರ್ ಬಡಗೇರ್, ಮೂರ್ತಿ ಕರಾಜ್ಗೋಳ್, ನಿಂಗಪ್ಪ ಕಡಪಟ್ಟಿ, ರವಿ ಎಡಹಳ್ಳಿ, ಭೀಮಪ್ಪ ಬೆಳಗಲಿ, ಅನ್ವರ್ ಮೊಮಿನ್ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘ ಕೇವಲ ಒಂದು ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಬಾರದು. ಇದ್ರ ಜೊತೆ ಅನೇಕ ಸಾಮಾಜಿಕ ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ನಾವು ಕಳೆದ ಬಾರಿ ಆಲ್ಬಾಳ್ ಗ್ರಾಮದ ಆಯಿಷಾ ಮೊಮಿನ್ ಅನ್ನುವಂಥ ಹುಡುಗಿ, ಭಾಳ ಅತಿ ಕಡಿ ಬಡತನದಲ್ಲಿರುವಂಥ ಹುಡುಗಿ, ಸೈಕ್ಲಿಸ್ಟ್ ಪಟು ಆಗಿದ್ಲು. ಅವಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವಳ ಹತ್ರ ಸೈಕಲ್ ಇರಲಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಆ ಕುಮಾರಿ ಆಯಿಷಾ ಮೊಮಿನ್ ಅವರಿಗೆ ಅಂದಾಜು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವಳಿಗೆ ಸೈಕಲ್ ಕೊಡಿಸಿ ಅವಳಿಗೆ ಒಂದು ಸಹಕಾರವನ್ನು ಕೊಡುವಂಥ ಕೆಲಸ ನಮ್ಮ ಸಂಘ ಸಂಸ್ಥೆ ಮಾಡಿರುವಂಥದ್ದು. ಅದೇ ರೀತಿ ಕಳೆದ 4-5 ವರ್ಷದಿಂದ ಸಿದ್ದು ನ್ಯಾಮಗೌಡ ಕಬಡ್ಡಿ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಆ ಸಿದ್ದು ನ್ಯಾಮಗೌಡ ಕಬಡ್ಡಿ ಅಕಾಡೆಮಿಯಲ್ಲಿ ಪ್ರತಿ ವರ್ಷ ರಾಜ್ಯದ ಸುಮಾರು 50 ಜನ ಕಬಡ್ಡಿ ಪಟುಗಳಿಗೆ ಜಮಖಂಡಿಯಲ್ಲಿ ಅವರಿಗೆ ಉಚಿತವಾಗಿ ವಸತಿಯನ್ನು ಕೊಟ್ಟು ಅವ್ರಿಗೆ ಕಬಡ್ಡಿ ಕೋಚಿಂಗನ್ನು ಕೊಡುವಂಥ ಕೆಲಸ ನಮ್ಮ ಕುಂಬಾರಾಳದ ಕಬಡ್ಡಿ ಪ್ಲೇಯರ್ ಆಗಿರ್ತಕ್ಕಂಥ ಸಿದ್ದು ಮಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಅಕಾಡೆಮಿಯನ್ನು ನಡೆಸ್ತಾ ಇದ್ದೀವಿ. ಈ 5-6 ವರ್ಷದಲ್ಲಿ ಸುಮಾರು 2 ಜನ, ಸತ್ಯಪ್ಪ ಹನುಮಂತ ಮಟ್ಟಿ ಅನ್ನೋರು ಇದೇ ನಮ್ಮ ಜಮಖಂಡಿ ತಾಲೂಕಿನ ಕುಂಬಾರಾಳ ಗ್ರಾಮದವರು. ಇವರು ಪ್ರೋ ಕಬಡ್ಡಿಯಲ್ಲಿ ಆಯ್ಕೆ ಆದರು. ನಮ್ಮ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೊಂಡಿರ್ತಕ್ಕಂಥ ಒಬ್ಬ ಕ್ರೀಡಾಪಟು. ಅದೇ ರೀತಿ ಸಿಂದಗಿ ತಾಲೂಕಿನ ಗಣೇಶ ಹನುಮಂತಗೋಳ್ ಅನ್ನುವಂಥ ಒಬ್ಬ ಯುವಕ, ಅವನು ಕೂಡ ನಮ್ಮ ಸಿದ್ದು ನ್ಯಾಮಗೌಡ ಅಕಾಡೆಮಿಯಲ್ಲಿ ಕಬಡ್ಡಿ ಕೋಚಿಂಗ್ ತಗೊಂಡು ಇವತ್ತು ಅವನು ಕೂಡ ಪ್ರೋ ಕಬಡ್ಡಿ ಸೆಲೆಕ್ಷನ್ ಆಗಿರುವಂಥದ್ದು ನಮ್ಗೆ ಭಾಳ ಹೆಮ್ಮೆ ತರುವಂಥ ಸಂಗತಿ. ಆಮೇಲೆ ಅಜಿತ್ ಸವಾಸೆ ಅನ್ನುವಂಥ ನಮ್ಮ ಜಮಖಂಡಿ ತಾಲೂಕಿನ ಬಿದ್ರಿ ಗ್ರಾಮದ ಹುಡುಗ ಖೇಲೋ ಇಂಡಿಯಾದಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ. ಆಮೇಲೆ ಉಮೇಶ್ ಕರಿಕತ್ತಿ ಅನ್ನುವಂಥ ಹುಡುಗ, ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲಾ ಎಕ್ಸಂಬ ತಾಲೂಕಿನ ಹುಡುಗ, ಅವನು ಕೂಡ ಖೇಲೋ ಇಂಡಿಯಾದಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು. ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಜನ, ವಿಜಯ್ ತಾಂಬೆ ಅನ್ನುವಂಥ ಹುಡುಗ ಬಿಜಾಪುರ ಕೋಲಾರ ತಾಲೂಕಿನವ, ಸಂಗಮೇಶ್ ಅಡ್ಡಿ ಅಂಥೇಳಿ ಅವನು ಕೂಡ ಬಿಜಾಪುರದವ, ಮಹಾಂತೇಶ್ ಡೋರೆ ಅಂಥೇಳಿ ಯಾದಗಿರಿ ಜಿಲ್ಲಾದವ, ಅಮಿತ್ ಕಲ್ಲಳ್ಳಿ ಅಂಥೇಳಿ ಅಥಣಿ ತಾಲೂಕಿನ ಹುಡುಗ, ಈ ರೀತಿ. ಆಮೇಲೆ ಸುದೇಶ್ ಮಾಚೂರ್ ಅಂಥೇಳಿ ಇಲ್ಲೇ ನಮ್ಮ ಲೋಕಾಪುರ ಹುಡುಗ. ಈ ರೀತಿ ಸುಮಾರು ಒಂದು 8-10 ಜನ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಷನ್ ಆಗಿ ಇವತ್ತು ಉತ್ತಮವಾದಂಥ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದಾರೆ. ಸೊ ಈ ರೀತಿ ಏನು ತಂದೆಯವರ ಒಂದು ಕನಸಾಗಿತ್ತು, ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ನಾವು ನಮ್ಮ ಸಂಘ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಈ ಸಿದ್ದು ನ್ಯಾಮಗೌಡ ಕಬಡ್ಡಿ ಅಕಾಡೆಮಿಗೆ ಹೊಸದಾಗಿ ನಾವು ಅಂದಾಜು ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಬಡ್ಡಿ ಮ್ಯಾಟ್ ಅನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಅಂದರೆ ಮುಂಬರುವ ದಿನಗಳಲ್ಲಿ
ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಬೇಕು. ಆ ಕಬಡ್ಡಿ ಅಕಾಡೆಮಿಯನ್ನ ಇನ್ನಷ್ಟು ಬೆಳೆಸ್ಬೇಕು. ಆ ಅಕಾಡೆಮಿ ಮುಖಾಂತರ ಈ ಭಾಗದ ಯುವಕರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸುವಂತ ಕೆಲಸ ಆಗ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತೊಂದು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿಕ್ ಬಯಸ್ತೇನೆ.